ಮತ್ತೇನ ಕಾಮಿ ಸಮಾಚಾರ ಫ್ರೆಂಡ್ಸ್, ಸೀರಿಯಸ್ಲಿ ನಾನು ಇಲ್ಲಿದ್ದೀನಿ. ಕಾಡ್ಕೋಣ ಇಲ್ಲೇ ಐತೆ. ಚಿರತೆ, ಕರಡಿ, ಮೊಸಳೆ, ಜಿಂಕೆ ಆವರಣಕ್ಕೆ ದಾರಿ ಈ ಕಡೆ ಹೋಗ್ಬೇಕಂತೆ. ಫೋಟೋದಲ್ಲಿ ಹಿಂಗ್ ಕಾಣುತ್ತೆ, ರಿಯಲ್ ಆಗಿ ಕಚ್ಕೊಬಿಟ್ರೆ ಸುಮ್ಮನೆ. ನಮ್ಮ ಕಡೆ ಭಾಷೆಯಲ್ಲಿ ಹೇಳ್ತೀನಿ, ಕರಿ ಹಂಸ ನೋಡೋಕೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಕಾಡ್ಕೋಣ ಇಲ್ಲೇ ಇದಾವೆ. ಅದ್ರ ಗೇಟ್ ಮಾತ್ರ ಇಲ್ಲಿ ಓಪನ್. ಇಲ್ಲಿ ಯಾವ್ದಾಯ್ತು ಕ್ಲೋಸೇ ಮಾಡ್ಬಿಟ್ಟಿದ್ದಾರೆ. ಈ ಕೋಳಿ ಗೀಳಿ ಅದ ನೀವು ಅದೇ ದಿನ ಬೆಳಿಗ್ಗೆ ಆದ್ರೂ ನೋಡ್ತಾ ಇರ್ತೀರ. ಸೊ ಹೋಗಿ ಒಳ್ಳೆ ಆರಂಗ್ಯಾರೆ. ಸೊ ಫ್ರೆಂಡ್ಸ್, ಡೈಲಿ ಲಾಗ್ ಆದ್ಮೇಲೆ ಡೈಲಿ ಮಾಡ್ಲೇಬೇಕು. ನೋ ಡ್ರಾಮಾ, ನೋ ಸ್ಕ್ರಿಪ್ಟ್, 100% ರಿಯಲ್ ಆಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೈಲಿ ಲಾಗ್. ಗುಡ್ ಮಾರ್ನಿಂಗ್ ಗಾಯ್ಸ್. 5 ಆಗಿದೆ. ಹೀಗೆ ಎದ್ದಿದ್ದೀನಿ. ಒಂದು ಸ್ವಲ್ಪ ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ. ಇವತ್ತು ಕ್ವಾಮಿ ಬರ್ಡೇ, ಬಟ್ ಏನ್ ಮಾಡೋದು, ನಿನ್ನೆ ವಿಶ್ ಮಾಡ್ಬೇಕಿತ್ತು. ನಿನ್ನೆ ಬೇಗ ನಿದ್ದೆ ಬಂತು, ಹಂಗಾಗಿ ಈಗ ವಿಶ್ ಮಾಡ್ತೀನಿ. ಫ್ರೆಂಡ್ಸ್, ಕ್ವಾಮಿ ಹೆಂಗೆ ಅಂದ್ರೆ ಒಂದು ಫೋಟೋನ ಸ್ಟೇಟಸ್ ಹಾಕಿದ್ನ. ಆ ಫೋಟೋ ನಾ ಚೆನ್ನಾಗಿಲ್ಲ ಅಂತೇಳಿ ಡಿಲೀಟ್ ಮಾಡು ಅಂತೇಳಿ ಅವಳೇ ಫೋಟೋ ಕಳಿಸಿದಾಳೆ, ಇದನ್ನ ಹಾಕು ಅಂತೇಳಿ. ಆ ಫೋಟೋನ ಈಗ ಸ್ಟೇಟಸ್ ಹಾಕಿದ್ದೀನಿ. ನಾನು ವಿಡಿಯೋ ರೆಕಾರ್ಡಿಂಗ್ ಫೋನ್ ಬಿಟ್ಟು ಹೊಂಟ್ಬಿಟ್ಟಿದ್ದೆ. ಈಗ ತಿನ್ಕೊಂಡು ಹೋಗ್ಬಿಡೋಣ ಅಂತ ಲೇಟ್ ಆಯ್ತು. ಹಾಗೆ ನೋಡೋಣ ಹೆಚ್ಚಾಗುತ್ತೆ. ಲೇಟ್ ಹಾಕೇ ಹೋಯ್ತು. ಐ ಥಿಂಕ್ ಬಸ್ ಸಿಗಲ್ಲ ಅನ್ಕೊಂತೀನಿ. ಬಟ್ ರಿಮೆಂಬರ್ ಒನ್ ಥಿಂಗ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಐ ಆಮ್ ಕ್ರೇಜಿ. ಬಸ್ ಇನ್ನೂ ಹೋಗೇ ಇಲ್ಲ. ನಾನೇನು ಹೇಳಿದ್ದೆ, ಕಾಲೇಜಿಗೆ ಒಂದು ಇಂಟರ್ನಲ್ ಪೇಪರ್ ಕೊಡ್ತೀನಿ ಬರೀ ಅಂದಿದ್ರು. ಹೋಗ್ಲಾ ಬೇಡವಾ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮೂರು ಭಾಷೆಯಲ್ಲಿ ನಾನು ಸ್ವಲ್ಪ ಲಾಗ್ನ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ಏನು ಗೊತ್ತಾ, ನಿನ್ನೆ ಟಾಸ್ ಮಾಡಿ ಸಾಕಾಯ್ತಾ. ಇವತ್ತು ನನಗೆ ಕಾರ್ಡ್ ತೋರಿಸೋಣ ಅಂತ ಬಂದಿನಿ. ಆಕ್ಚುಲಿ ಕಾರ್ಡೇನಲ್ಲ, ಲಯನ್ ಸಫಾರಿ ತೋರಿಸೋಣ ಅಂತ ಬಂದಿನಿ. ಪ್ಲೇಸ್ ಇದೆಯಾ, ಈ ಥರ ಪ್ಲೇಸ್ ಇದೆಯಲ್ಲ. ಸಡನ್ ಆಗಿ ಇಲ್ಲಿಂದ ಹುಲಿನೋ ಸಿಂಹನ ಏನಾರು ಬಂದು ಪ್ರವೇಶ ಎಂಟ್ರಿ ಝೂ. ಹುಲಿ ಸಿಂಹ ಕಾಣುತ್ತೆ ಅಂದ್ರೆ ಫಸ್ಟಿಗೆ ಬಂದ ತಕ್ಷಣ ಕಂಡಿದ್ದೆ ನಾಯಿ. ಅಯ್ಯೋ ಕಪ್ಪಾ. ಮಿನಿಟ್ಸ್ ನಿಜವಾಗ್ಲೂ ನಾನು ಅವ್ರಿಗಂತ ಹೇಳಿಲ್ಲ, ಬಟ್ ಅಲ್ಲಿ ಹಿಂದೆ ನಾಯಿ ಇತ್ತು. ಆ ವಿಡಿಯೋಸ್ ಕಿಂಚೂರು ಬ್ಯಾಕ್ ಸ್ಕೇಪ್ ಮಾಡ್ಕೊಂಡು ನೋಡಿ. ಹಾಂ, ಓಕೆ, ಈ ಕಡೆ ಹೋಗ್ಬೇಕಂತ. ಹಂಗಂದ್ರೆ ಆ ಕಡೆ ಏನಿದೆ, ಮಕ್ಕಳ ಉದ್ಯಾನವನ, ಲೇಡಿ ಆರ್ನೆಸ್ಟ್ ಫೆಸೆಟ್. ಆಮೇಲೆ ನೆಕ್ಸ್ಟ್ ಅದೇನಿದು ಗೋಲ್ಡನ್ ಫೆಸೆಟ್. ಇದ್ರೊಳಗೆ ಇದೆಯಂತೆ, ಹುಡ್ಕೋಣ. ಅಲ್ಲಿದೆ ನೋಡಿ, ಅದು ಕಾಣ್ತಾ ಇದೆಯಲ್ಲ, ಅದು ಗೋಲ್ಡನ್ ಫೆಸೆಟ್. ಇಲ್ಲಿ ಫ್ರೆಂಡ್ಸ್, ನನಗೇನು ಅನಿಸ್ತು ಗೊತ್ತಾ, ಫಸ್ಟ್ ಈ ಗ್ಲಾಸ್ನ ಕ್ಲೀನ್ ಮಾಡಬೇಕಿತ್ತು ಅನಿಸ್ತು. ಟ್ರಾನ್ಸ್ಪರೆಂಟೇ ಇಲ್ಲ, ಸರಿಯಾಗಿ ಕಾಣಿಸೋದೇ ಇಲ್ಲ. ಇಲ್ಲಿ ಉಡ ಇದೆಯಂತೆ. ಇಲ್ಲಿ ಇಲ್ಲೇ ಇದೆಯಲ್ಲ ಉಡ. ನಮ್ಮ ಕಡೆ ಇದಕ್ಕೆ ಚಾಪೆನ್ ಅಂತ ಕರಿತೀವಿ. ಕಹಾನಿ ಮೆಟ್ರಿಸ್ಟ್ ಶುರು ಹೋಗಿಯಾ. ಹೆಬ್ಬಾವು ಎಲ್ರಿ ಹುತ್ತದೊಳಗಿರುತ್ತೆ. ಯಾರು ಹೇಳಿದ್ರೆ ಹೆಬ್ಬಾವು ಹುದ್ದಲ್ಲಿರುತ್ತೆ ಅಂತ. ಈಗ ಟೈಮು 11 ಗಂಟೆ ಅಷ್ಟೊತ್ತಿಗೆ ಹೆಬ್ಬಾವುಗಳು ಯೂಶ್ವಲಿ ರೆಸ್ಟ್ ಮಾಡ್ತಾ ಇರ್ತವೆ. ಸೊ ನಂಗೆ ಕಂಡು ಹಿಡಿತೀನಿ ಇಲ್ಲಿದೆ ಅಂತ. ಅಲ್ಲಿದೆ ನೋಡಿ, ಆ ಮೂಲೆಯಲ್ಲಿದೆ ನೋಡಿ ಹೆಬ್ಬಾವು. ಕಾಣಿಸ್ತಾ ಫ್ರೆಂಡ್ಸ್? ಅಲ್ಲಿದೆ ನೋಡಿ, ಕೆಂದೆಳಿದು ಕ್ಯಾಸಲ್ ಅಂತ ಕರೀತಾರೆ. ಅದು ಒಂಚೂರು ಮೂನೇ ಮಾಡ್ತಿಲ್ಲ. ಸೊ ಹಂಗೆ ಗೊತ್ತಲ್ಲ, ಅಲ್ಲಿದೆ ನೋಡಿ, ಇಲ್ಲಿ ಎಕ್ಸಾಕ್ಟಾಗಿ. ಇದು ರಣ ಹದ್ದುನ ಗಿಡುಗನ ಗೊತ್ತಿಲ್ಲ. ಐ ಥಿಂಕ್ ಗಿಡುಗ ಅಲ್ಲ, ಗಿಡುಗ ಇದು ಬರಲ್ಲ, ಹದ್ದು ಒಟ್ಟಿನಲ್ಲಿ ಅಷ್ಟು ಮಾತ್ರ ಗೊತ್ತು ನನಗೆ ಇದ್ರ ಬಗ್ಗೆ. ಮತ್ತು ನಲ್ಲಿ ಗಿಡುಗ ಅಂತ ಬರೋದು ಮಲ್ನಾಡು ಸೈಡ್ ನಾನು ನೋಡಿದ್ದೀನಿ. ಅಲ್ಲೊಂದಿದೆ ನೋಡಿ. ಇಲ್ಲೆಲ್ಲ ಬರೀ ಅದು ಇದು ಪಕ್ಷಿ ಗಿಕ್ಷಿಗಳೆಲ್ಲ ಇದ್ದಾವೆ. ಪಕ್ಷಿ ಎಲ್ಲ ನಿಮ್ಗೆ ತೋರಿಸಲ್ಲ. ಡಿಫ್ರೆಂಟಾಗಿದ್ದರೆ ಪಕ್ಷಿ ಮಾತ್ರ ತೋರಿಸ್ತೀನಿ ಅಂತ. ಯಾಕೆಂದರೆ ನನ್ನ ಆಡಿಯನ್ಸ್ ಅಷ್ಟೆಲ್ಲ ಚೈಲ್ಡ್ ಅಲ್ಲ ಅಂತ ಅಂದ್ಕೊತೀನಿ. ಯಾಕೆಂದರೆ ಇಲ್ಲಿ ನೋಡಿ, ಈ ಕೋಳಿ ಗೀಳಿ ಅದ ನೀವು ಅದೇ ದಿನ ಬೆಳಿಗ್ಗೆ ಆದರೂ ನೋಡ್ತಾ ಇರ್ತೀರ. ಸೊ ಅದನ್ನೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲಲ್ಲ. ಸೊ ಡಿಫ್ರೆಂಟಾಗಿರೋದು ತೋರಿಸ್ತೀನಿ. ಅಲ್ಲ ನವಿಲಿದೆ, ನವಿಲು ನೀವು ನೋಡಿರ್ತೀರ. ಸೊ ಬೇಡ ಏನು ಹೇಳಿದ್ದು, ಈ ನವಿಲೆಲ್ಲ ಕ್ಯಾಶುವಲಾಗಿ ನನ್ನ ಆಡಿಯನ್ಸ್ ಅಂತೂ ನೋಡಿರ್ತಾರೆ. ಯಾಕಂದರೆ ನನ್ನ ಆಡಿಯನ್ಸ್ ಇರೋದು ಮಲೆನಾಡಲ್ಲ. ಸೊ ಹಾಗಾಗಿ ಇದ್ರ ಫೇಸ್ ರಿಯಾಕ್ಷನ್ ನೋಡ್ತಿದ್ರೆ ಏನು ಅನಿಸ್ತಿದೆ ಗೊತ್ತಾ, ನನ್ನ ಯಾಕಾರು ಇಲ್ಲಿ ತಂದು ಹಾಕಿದಾರೋ ಅನಿಸ್ತಾ ಇದೆ. ಫ್ರೆಂಡ್ಸ್, ಇದನ್ನ ನೋಡಿದ್ರೆ ನಂಗಂತೂ ಪಾಪ ಅನಿಸ್ತಾ ಇದೆ. ಒಂದು MK, ಇನ್ನು ಪಕ್ಕಕ್ಕಿರೋದಕ್ಕೆ ಇನ್ನೊಂದು ಏನಂತ ಹೆಸರಿಡೋಣ, ಕಮೆಂಟ್ ಮಾಡಿ ನೋಡೋಣ. ಪಾಪಲ್ಲ. ಹಾಂ, ತಂದು ಕೂಡಾಕ್ಬಿಟ್ಟಾರೆ. ಅಲ್ಲಿ ಕಾಡಲ್ಲಿದ್ದರೆ ಇಲ್ಲೆಲ್ಲೋ ಹಾರಾಡ್ಕೊಂಡು ಇರ್ತಿತ್ತು. ಕಪ್ಪು ಹಂಸ. ನಮ್ಮ ಕಡೆ ಭಾಷೆಯಲ್ಲಿ ಹೇಳ್ತೀನಿ, ಕರಿ ಹಂಸ ನೋಡೋಕೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಕರಿ ಹಂಸ ಕಾಣಿಸ್ತೈತಾ? ಕರಿ ಹಂಸ. ಅದಕ್ಕೆ ಒಂದು ಕರಿ ಒಂದು ಬಿಳಿ, ಒಂದು ಕರಿ ಒಂದು ಬಿಳಿ. ಚಿರತೆ, ಕರಡಿ, ಮೊಸಳೆ, ಜಿಂಕೆ ಆವರಣಕ್ಕೆ ದಾರಿ ಈ ಕಡೆ ಹೋಗ್ಬೇಕಂತೆ. ಹೋಗೋಣ. ಅದಕ್ಕೂ ಮೊದಲೇ ಇಲ್ಲೇ ಐತೆ ನೋಡಿ ಮುಳ್ಳಕ್ಕಿ. ಕಾಣಿಸಲ್ಲ ಬಿಡಿ ಸಾಕು. ಇಲ್ಲಿ ಯಾವುದಾಯ್ತು ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ನಾನು ನೋಡಿದ್ದು ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಅಲ್ಲೇನೋ ಇದೆಯಲ್ಲ ಏನಿದು, ಖಾಲಿ ಜಾಗ. ಅಲ್ಲಿ ಬಾಯಿಗೆ ಇಲ್ಲ, ಬಾಯಿ ಕ್ಯಾಪ್ ಹಾಕಿ ಓಪನ್ ಮಾಡ್ತೈತೆ ಬಾಗಿ. ಅವ್ರು ನೋಡ್ರೆ ಅಲ್ಲೇ ವರ್ಕ್ ಮಾಡ್ತಾವ್ರೆ. ಕಡೆಯಿಂದ ಸ್ವಲ್ಪ ಕಾಣುತ್ತೆ ನೋಡಿ. ಇಲ್ಲೊಂದು ನೀರಲ್ಲಿ ಒಂದಿದೆ, ಒಂದು ಮೇಲೆ ಒಂದಿದೆ, ಅದ್ರ ಜೊತೆಗೆ ಒಂದಿಷ್ಟು ಮರಿಗಳೆಲ್ಲ ಇದಾವೆ. ಇಲ್ಲಿ ನೋಡಿದ್ರೆ ಕೊಟ್ಟಿಗೆ ಗೂಬೆ ಅಂತ ಹಾಕ್ಯಾರ. ಇಲ್ಲಿ ಒಳಗೆ ನೋಡ್ರಿ ಎಂಥ ಗೂಬೆನಿಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಬೋರ್ಡಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಓಕೆ ಎಂತಂದು ಹಾಕ್ಯಾರೆ, ಕಾಡ್ಕುರಿ ಅಂತ ಹಾಕ್ಯಾರ. ನಮ್ಮ ಕಡೆ ಹೇಳ್ಬೇಕಂದ್ರೆ ಕಾನ್ಕುರಿ ನೋಡ್ರಿ. ಅಲ್ಲಿ ಫೋಟೋದಲ್ಲಿ ಹಿಂಗೆ ಕಾಣುತ್ತೆ, ರಿಯಲ್ ಆಗಿ ಹಿಂಗೆ ಕಾಣುತ್ತೆ ನೋಡಿ. ಸೂನು ನೋಡೋಕ್ಕೆ ಫಾರಿನರ್ ಬಂದಿರಲ್ಲ. ಹೆಸರಂತ ನಿಂದು? ಹೌದು, ಹೊರಗಡೆ ಬೋರ್ಡ್ ಕಾಡ್ಕೋಣ ಅಂತ ಹಾಕ್ಯಾರ. ನೀನು ನೋಡ್ರಿ ಕಾಡ್ಕೋಣ ನೋಡ್ತಾರೆ. ಇಲ್ಲಲ್ಲ, ಅದ್ರ ಕೋಡ್ ನೋಡಿ ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಕಾಡ್ಕೋಣ ಇಲ್ಲೇ ಇದ್ದಾವೆ. ಅದ್ರ ಗೇಟ್ ಮಾತ್ರ ಇಲ್ಲಿ ಓಪನ್ನು. ಇಷ್ಟು ಓಪನ್ ಇಟ್ಟಿದೆ ಅಂದರೆ ಮೇ ಬಿ ಅವೇನು ಮಾಡಲ್ಲ ಅಂತ ಅನ್ಸುತ್ತೆ. ಚೂರು ಮುಂದೆ ಹೋಗೋಣ. ಇನ್ ಕೇಸ್ ಏನಾದ್ರು ಓಡ್ ಬಂದರೆ ರನ್ ಅಂತ ಓಡ್ ಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ತನಕ ಬಂದು ಇಲ್ಲೇ ಐತೆ ಕಾಡ್ಕೋಣ. ಯಪ್ಪ, ಏನು ಮಾಡಕ್ಕೆ ಬರಲ್ಲ, ಜಸ್ಟ್ ನೋಡ್ಕೊಂಡು ಹೋಗಿ ಬನ್ನಿ. ನೀವು ಈ ಕಡೆ ಬರಲ್ಲ ಪಕ್ಕ. ಬರಲ್ಲ ಅಂದರೆ ಒಂಚೂರು ಮುಂದೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ. ಫ್ರೆಂಡ್ಸ್, ಸೀರಿಯಸ್ಲಿ ನಾನು ಇಲ್ಲಿದ್ದೀನಿ. ಕಾಡ್ಕೋಣ ಇಲ್ಲೇ ಐತೆ ಕಾಡ್ಕೋಣ. ನಮ್ಮೂರ ಸೈಡನ್ನು ಎಷ್ಟು ಹತ್ರ ಬಂದರೆ ದೇವರೇ ಕಾಡ್ಕೋಣ ನಮ್ಮನ್ನು ಇಡಕ್ಕೆ ಚಾನ್ಸೇ ಇಲ್ಲ. ಅಲ್ಲಿರೋ ಮಣ್ಣು ನೋಡೋಕೆ ಇಷ್ಟೊಂದು ಚೆನ್ನಾಗಿ. ಅಪ್ಪ ದೇವ್ರೆ,
ಫ್ರೆಂಡ್ಸ್ ಇವತ್ತಾಗ ಫಾರಿನರ್ ಜಾಸ್ತಿ ಬಂದಿದ್ದಾರೆ ಇಲ್ಲಿಗೆ. ಆಲ್ಮೋಸ್ಟ್ ಗ್ಲಾಸ್ ಎಲ್ಲ ಹೊಡೆದೋಗ್ಯವಲ್ಲ. ಕಚ್ಕೊಬಿಟ್ರ ಸುಮ್ಮನೆ ಕಚ್ಕೊಬಿಟ್ರಾ. ಹುಲಿ ಸಿಂಹ ಅಂತ ಹೇಳಿದ್ರೆ ಎಲ್ಲಿ ಹುಡುಕರು ಹುಲಿ ಸಿಂಹ ಕಾಣ್ತಾನೆ ಇಲ್ಲ ಫ್ರೆಂಡ್ಸ್. ಕೊನೆಗೂ ಸಿಂಹ ಕಾಣಿಸ್ಬಿಡ್ತು. ಈ ಕಡೆ ತಿರ್ಗಿ ಒಂಚೂರು. ಇದಂತೂ ಈ ವರ್ಷಕ್ಕಂತೂ ಮೂಮೆಂಟ್ ಮಾಡಲ್ಲ ಪಕ್ಕ. ಫುಲ್ ಡೀಪ್ ನಿದ್ದೆ ಎಲ್ಲ ಐತೆ. ಅದು 3 ಚಿರತೆಗಳು ಕಂಡು, ಇನ್ನೂ ಟೈಗರ್ ಕಂಡಿಲ್ಲ. ಲಯನ್ ಕಂಡು, ಅಲ್ಲಿ ಟೈಗರ್ ಇತ್ತು, ಅದು ಎದ್ದೇ ಇಲ್ಲ ಸುಮ್ಮನೆ. ಪ್ರಾಣಿ ಸಂಗ್ರಹಾಲಯ ನೋಡಿ ಎಷ್ಟು ಜನ ಕಟ್ಕೊಂಡಿದ್ದಾವಂತೆ. ಯಪ್ಪ ಅದೇ ಒಂದಕ್ಕೆ ಅಂದ್ರೆ ಕಲ್ಲು ಬಿತ್ತು ಅಂದರೆ ಇದ್ದರು ಅಷ್ಟು ಜನ ಕತೆ ಮುಗೀತು ಅಂತಲೇ ಅರ್ಥ. ಪಾದರಕ್ಷೆಗಳನ್ನು ಹೊರಗೆ ಬಿಡಿ, ಹೊರಗೆ ಬಿಟ್ಟು ಹುಲಿ, ಕಾಡ್ಕೋಣ, ಸಿಂಹ, ಜಿಂಕೆ, ಕರಡಿ. ಕೆಲಸ ಏನು ಗೊತ್ತಾ, ಮನುಷ್ಯನ ಕಂಡ್ರೆ ಫಸ್ಟು ಕರಡಿ ತಿನ್ನೋದೇ ಬ್ರೈನ್ ಮತ್ತು ಕಣ್ಣು ತಿಂತೆ. ಆದರೆ ಇಲ್ಲಿ ಕರಡಿ ಕಣ್ಣೇ ಯಾರು ತಿಂದ್ಬಿಟ್ಟಾರೆ. ಆರಾಮ ಆರಾಮ. ಹಾಂ ಗೊತ್ತಾಯ್ತು ಆರಾಮಿದ್ದೀರ ಅಂತ ಗೊತ್ತಾಯ್ತು. ಹೆಸರಂತೂ ನಾನು ಹೆಸರಿಲ್ಲ ನನಗೆ ಬೇಡ. ಇದ್ದರಿಗೆಲ್ಲ ಹೆಸರಿಡೋದು ಆಗ್ತೈತಿ. ಅದು ಬೇರೆ ಏನಾದ್ರು ಹೇಳು. ಇದು ಕಪ್ಪು ಐತೆ, ಅದು ಬ್ರೌನಿನಾಗಲ್ಲ, ಸಿಮೆಂಟ್ ಕಲರ್. ನೋಡಿ ಇಷ್ಟು ಚಿಕ್ಕಕ್ಕಿರೋ ಮರಿಗಳು ಇಷ್ಟು ದೊಡ್ಡ ಆಗ್ತವೆ. ಫೈನಲ್ ಆಗಿ ಎಕ್ಸಿಟ್ ಅನ್ನೋ ಬೋರ್ಡ್ನ ನೋಡ್ಬಿಟ್ಟೆ. ಸೊ ಫ್ರೆಂಡ್ಸ್ ಫೈನಲ್ ಆಗಿ ಶಿವಮೊಗ್ಗ ಲಯನ್ ಸಫಾರಿನ ತೋರಿಸ್ಕೊಂಡು ಹೊಡ್ತಾ ಇದ್ದೀನಿ. ಸಾರಿ ತೋರಿಸ್ಕೊಂಡಲ್ಲ, ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ಪ್ಲೇಸಲ್ಲಿ. ಹಾಕಿದ್ರೆ ಶಿವಮೊಗ್ಗ ಅಂತೂ ಬಂದಾಯಿತು. ಈಗ ಎಲ್ಲಾದ್ರೂ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು. ಒಂದು ಸ್ವಲ್ಪ ಸ್ಪೈಸಿ ಫುಡ್ ಬೇಕು ನನಗೆ ಇವತ್ತು. ರೋಟಿ ಚಿಕನ್ ಗ್ರೇವಿ. ಹೌದೇರು ಮತ್ತೇನ ಕಾಮಿ ಸಮಾಚಾರ ಎಂತಿಲ್ಲ. ಹೋಗಿ ಒಳ್ಳೆ ಆರಂಗ್ಯಾರ. ಸಮುದ್ರ ಐತಲ್ಲ ನಲ್ಲಿ, ಅದಕ್ಕೆ ಹಾರ ಹೋಗಿ ಕೇಕ್ ಮೇಲೆ ಅಂತ ನೇಮೋ ಲಾಟ್ರಿ ಎಷ್ಟು ಫೇಮಸ್ ಮಾಡಿನಲ್ಲ ನಿನ್ನ ನೇಮ್ನ ಸ್ವಾಮಿ ಅಂತ. ನಾನೇ ನಾಮಕರಣ ಮಾಡಿ, ಎಲ್ಲರೂ ಅಪ್ಪ ಅಮ್ಮ ಅಥವಾ ಅಜ್ಜ ತತ್ತೆ ಯಾರು ನಾಮಕರಣ ಮಾಡಿದ್ರೆ, ನಾನು ನಿನಗೆ ಹುಟ್ಟಿ 21 ವರ್ಷ ಆದ್ಮೇಲೆ ನಿಂಗೆ ನಾಮಕರಣ ಮಾಡಿ ನೋಡು ಸ್ವಾಮಿ ಅಂತ ಹೇಳಿ. ಇನ್ನೇ ಪೂರ್ತಿ ಚಾಲೆಂಜ್ ಮಾಡಿ ಸಾಕಾಗಿ ಇವತ್ತೇನು ಚಾಲೆಂಜ್ ಬೇಡ ಅಂತ ಹೇಳಿ ಬೆಳಗ್ಗೆ ಒಂದು ಸ್ವಲ್ಪ ಟ್ರಿಪ್ ಮಾಡ್ಕೊಂಡು ಈಗ ಡೈರೆಕ್ಟಾಗಿ ಫಿಶ್ ಊಟ ಮಾಡಬೇಕಲ್ಲ, ಫಿಶ್ ತಿನ್ನೋಣ ಅಂತ ಅನಿಸ್ತಾಯಿತ್ತು. ಇಲ್ಲೊಂದು ಕಡೆ ಫಿಶ್ ಕೊಡ್ತಾರೆ, ಬಟ್ ಚೆನ್ನಾಗಿರಲ್ಲ. ಅಲ್ಲಿ ಯಾರೋ ಒಬ್ರು ಹೊಸ್ದಾಗಿ ಮಾಡಿದಾರಂತೆ. ಹೋಣ ಬಾ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳಾಯ್ತಾ ಪ್ಲೇಸ್. ಅಣ್ಣ ನಮ್ದೊಂದು 2 ರೆಗ್ಯುಲರ್. ಥ್ಯಾಂಕ್ ಯು. ಸಿಕ್ಕಾಬಟ್ಟೆ ಚಳಿ ಇರುತ್ತಲ್ಲ, ಚಳಿ ಇರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ಬೇಕು. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಗೊತ್ತಾ. ಸೊ ಫ್ರೆಂಡ್ಸ್ ಲಾಸ್ಟ್ ಒಂದು 40 ಸೆಕೆಂಡ್ಸ್ ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡೋಣ. ಅಂದರೆ ನೀವು ಇಲ್ಲಿ ತನಕ ವಿಡಿಯೋ ನೋಡ್ಕೊ ಬಂದಿದ್ದೀರಾ ಅಂದರೆ ನನ್ನ ಕಂಟೆಂಟ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತೇಳಿ. ಸೊ ಅದೇ ಖುಷಿ, ಒಂಚೂರು ಲೈಕ್ ಮಾಡಿಬಿಟ್ಟು ಹಂಗೆ ಮಾತಾಡೋಣ. ಏನು ಗೊತ್ತಾ, ನಿಮ್ಗೇನಾದರೂ ಈ ಥರ ಬೇಕು ಅಂತ ಅಂದರೆ ಒಂಚೂರು ಸಜೆಷನ್ ಮಾಡಿ. ಯಾಕಂದ್ರೆ ನಾನು ಯೂಟ್ಯೂಬಲ್ಲಿ ಈ ಐಡಿ ಹಾಕೋ ನಂಗೆ ಕ್ಲಿಕ್ ಆಗ್ತಲ್ಲ, ಬೇರೆ ಐಡಿ ಕ್ಲಿಕ್ ಆಗ್ದಾಗೆ. ಸೊ ಒಂದು ಸ್ವಲ್ಪ ಸಜೆಷನ್ ಕೊಡಿ, ಈ ಥರ ನಂಗೆ ಕಂಟೆಂಟ್ ಬೇಕು ಅಂತೇಳಿ ನಾನು 100% ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೋರ್ ದೆನ್ ಆಗಿ ಟಾಸ್ಕ್ಗಳು ಕೊಟ್ಟರೆ ಇನ್ನೂ ಬೆಟರ್ ಇರುತ್ತೆ ಅಂತ ಹೇಳ್ಕೊಂತೀನಿ. ಸೊ ಫ್ರೆಂಡ್ಸ್ ನನ್ನ ವಿಡಿಯೋನ 40 ಮೆಂಬರ್ಸೇ ನೋಡಿ, ಏನು ಬೇಜಾರಿಲ್ಲ. ಆದರೆ 20 ಮೆಂಬರ್ಸ್ ಒಂದು ಸ್ವಲ್ಪ ವಿಡಿಯೋ ನೋಡ್ತಾರಲ್ಲ, ಲೈಕ್ ಮಾಡಿ, ಅದೇ ನಂಗೆ ಸಪೋರ್ಟ್ ಮಾಡೋದಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗ್ಬೇಡಿ ಅಂತ. ಸೊ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು. ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೂ ಬೇಜಾರಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್. ಲಾಗ್ ಮ್ಯಾಟ್ರ್ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲ ತನಕ ಆಗ್ತೈತಾ ಏನೋ ಗೊತ್ತಿಲ್ಲ ನೋಡು. ಸೊ ನನ್ನ ಕೇಳ್ತಾ ಇದ್ದಾರೆ ಅಂದಮೇಲೆ ನಾನು ಹೋಗ್ಬೇಕಾಗಿರೋ ನನ್ನ ಕರ್ತವ್ಯ. ಸೊ ಹಾಗಾಗಿ ಸ್ಟೇಷನಿಗೆ ಬಂದಿದ್ದೆ.